ಒಂದು ಕಡೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಹಾವಳಿ ಅದರಿಂದ ಏನಾಯ್ತು ಅನ್ನೋದನ್ನ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಮೈಕ್ರೋ ಫೈನಾನ್ಸ್ ಟಾರ್ಚರ್. ರೈತ ಕುಟುಂಬವೇ ನಾಪತ್ತೆಯಾಗಿದೆ ಈ ಟಾರ್ಚರ್ಗೆ. ಮನೆ ಕಟ್ಟೋದಕ್ಕಾಗಿ ಸಾಲ ಮಾಡಿಕೊಂಡಿದ್ದಂತ ರೈತ ರವಿ ಸಾಲ ಮರುಪಾವತಿಗೆ ಪದೇ ಪದೇ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ನೋಟಿಸ್ ಅಂಟಿಸಿದ್ದಂತ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಹಾಕಿ ರವಿ ನಾಪತ್ತೆಯಾಗಿದ್ದಾರೆ ಕುಟುಂಬ ಸಮೇತ. ಹರಪನಹಳ್ಳಿ ತೆಲಗಿ ಬಳಿಯ ಶಿವಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರ ಹರಪನಹಳ್ಳಿ ತೆಲಗಿ ಬಳಿಯ ಶಿವಪುರ ಗ್ರಾಮವಾಗುತ್ತೆ. ಆಲ್ ಟೈಮ್ ಕ್ರೆಡ್ ಹೋಮ್ ಫೈನಾನ್ಸ್ ವಿರುದ್ಧವಾಗಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆಯಲ್ಲಿ ಆಲ್ ಟೈಮ್ ಕ್ರೆಡ್ ಹೋಮ್ ಫೈನಾನ್ಸ್ ಸಂಸ್ಥೆ ಇದೆ. ಕೊಡುವಾಗ ಸಾಲ ಕೊಡ್ತಾರೆ. ಅದು ಕೆಲವರು ಕೊಟ್ಟಿರುವಂತ ಹೇಳಿಕೆಯನ್ನ ಗಮನಿಸಿದ್ರೆ ನಾವು ಗ್ರಾಮಸ್ಥರು ಅವರೇ ಬಂದು ಆ ದಾಖಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು ಸಾಲವನ್ನ ಕೊಡ್ತಾರೆ. ಬಟ್ ವಾಪಸ್ ಕಟ್ಟೋದು ನೀವು 1 ತಿಂಗಳು 30 ದಿನಗಳಲ್ಲಿ ಒಂದು ದಿನ ಆಚೆ ಈಚೆ ಆಯ್ತು ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಬರ್ತಾರೆ, ರಾತ್ರಿವರೆಗೂ ಕೂತ್ಕೊಳ್ತಾರೆ, ಅವಾಚ್ಯ ಶಬ್ದಗಳನ್ನ ಬಳಸ್ತಾರೆ, ಹಲ್ಲೆಗೂ ಕೂಡ ಹಿಂದೆ ಮುಂದೆ ನೋಡುದಿಲ್ಲ ಅಂತ ಟಾರ್ಚರ್ ಅನ್ನ ಮಾಡ್ತಾರೆ ಅನ್ನೋದಾಗಿ ಜನ ಹೇಳ್ತಾ ಇದ್ರು. ಇದೀಗ ಒಂದು ರೈತ ಕುಟುಂಬವೇ ನಾಪತ್ತೆಯಾಗಿದೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ. ಇವ್ರುಗಳು ಸಾಲ ಮಾಡಿರೋದು ಮನೆ ಕಟ್ಟಬೇಕು ಅಂತ. ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೀವು. ಇದೀಗ ಸಾಲ ಮರುಪಾವತಿಗೆ ಕಿರುಕುಳ ಆಗಿರುವಂತ ಕಾರಣ ಮನೆ ಬಿಟ್ಟು ಹೋಗಿದ್ದಾರೆ.